ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವು ನಿನ್ನೆ ಅಂದರೆ ಸಂಡೇ ಚರ್ಚ್ಗೆ ಹೋಗಿ ವಾಪಸ್ ಬರ್ತಾ ಇದ್ವಿ. ನಾನು, ನನ್ನ ಅಮ್ಮ, ಪ್ರಮಿಳೋನಿ ಮತ್ತು ನನ್ನ ತಮ್ಮ ಇದ್ದ. ನನ್ನ ತಮ್ಮನಿಗೆ ಕ್ಯಾಮ್ರಾದಲ್ಲಿ ಬರ್ಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ಹಾಗಾಗಿ ಸಣ್ಣ ಸ್ನಿಕ್ ಪಿಕ್ ಕೊಡ್ತಾ ಇದ್ದೀನಿ ನಿಮಗೆ ಅಷ್ಟೇ. ಹಾಗೆ ನಾವು ಚರ್ಚಿಂದ ವಾಪಸ್ ಬರ್ತಾ ಇದ್ವಿ ಮನೆಗೆ. ನನ್ನ ಇನ್ನೊಬ್ಬ ತಮ್ಮ ಮತ್ತು ಅಪ್ಪ ಬೇಗ ಹೋಗ್ತಾರೆ. ಚರ್ಚ್ಗೆ ಹೋಗೋದಕ್ಕಿಂತ ಮುಂಚೆ ಅವರಿಗೆ ಡೈರಿಗೆ ಹಾಲು ಕೊಡೋಕ್ಕಿರುತ್ತೆ, ಹಾಗಾಗಿ ಅವರು ಬೇಗ ಹೋಗ್ತಾರೆ. ನಾವು ನೋಡಿ ಮನೆ ತಲುಪಿದ್ವಿ. ಮನೆ ತಲುಪಿ ಆದಮೇಲೆ ಫಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ, ಯಾಕಂದರೆ ನಾವು ಖಾಲಿ ಹೊಟ್ಟೆಗೆ ಚರ್ಚಿಗೆ ಹೋಗಿ ವಾಪಸ್ ಬಂದಿರ್ತೇವೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಮತ್ತೆ ನಾವು ಹೊರಡಿ ಚರ್ಚಿಗೆ ಹೋಗೋದು. ಹಾಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಮತ್ತೆ ನಾವು ಚರ್ಚಿಗೆ ಹೋಗಿ ವಾಪಸ್ ಬಂದು ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ನಾವು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೇವೆ. ಹಾಗಾಗಿ ಇವತ್ತು ನಮಗೆ ಇತ್ತು ಮರವಾಯಿ ಪುಂಡಿ. ಇವತ್ತು ಅಂತ ಹೇಳಿದರೆ ನಾನು ಸಂಡೇ ಅಂತ ರೆಫರ್ ಮಾಡ್ತಾ ಇದ್ದೇನೆ. ಮರವಾಯಿ ಪುಂಡಿ ಎಲ್ಲ ತಿಂದು ನಾವೀಗ ನಮ್ಮ ಸಣ್ಣ ಕೈ ತೋಟಕ್ಕೆ ಬಂದ್ವಿ. ಅಲ್ಲಿ ಅಮ್ಮ ನೀರು ಹಾಕ್ತಾಯಿದ್ರು ಬದನೆ ಗಿಡಕ್ಕೆ, ಬಸಳೆ ಗಿಡಕ್ಕೆಲ್ಲ. ಅಂದರೆ ಈಗ ತುಂಬ 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 ಬಿಸಿಲಿದೆ, ಗಿಡಗಳು ಎಷ್ಟು ಒಣಗಿ ಹೋಗ್ತವೆ, ಎಷ್ಟು ನೀರು ಹಾಕಿದರೂ ಕೂಡ ಅದಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ಅಷ್ಟು ಬಿಸಿಲಿದೆ, ಹಾಗೆ ಅದಕ್ಕೆ ತುಂಬ ಆರೈಕೆ ಬೇಕಾಗುತ್ತೆ. ಅಮ್ಮ ತುಂಬ ಆರೈಕೆ ಮಾಡ್ತಾರೆ ಅದಕ್ಕೆ. ಬದನೆ ಗಿಡದಲ್ಲಿ ಬದನೆಕಾಯಿ ಆಗಿದೆ ನೋಡಿ, ಇದರಲ್ಲಿ 2 ಬದನೆಕಾಯಿ ಆಗಿದೆ, ಇನ್ನೊಂದು ಗಿಡದಲ್ಲಿ 1-2-3 ಇರಬೇಕು. ಹಾಗಾಗಿ ಇದು ನಾವು ಕೊಯ್ಲಿಗೆ ಸಿದ್ಧ ಆಗಿರೋದ್ರಿಂದ ನಾವು ಇದನ್ನು ಕೊಯ್ದು ಇವತ್ತು ಸೋಮವಾರ ಮಧ್ಯಾಹ್ನಕ್ಕೆ ನಾವು ಇದನ್ನು ಪಲ್ಯ ಮಾಡಿದ್ವಿ. ಹಾಗೆ ಅಮ್ಮ ಇದರ ಹಿಂದೆ ತರಕಾರಿಗಳ ಹಿಂದೆ ತುಂಬ ಕಷ್ಟಪಡ್ತಾರೆ. ಕಷ್ಟಪಡೋದಕ್ಕಿಂತ ಇಷ್ಟಪಟ್ಟು ಅವ್ರು ಮಾಡೋದು, ಅದು ಬೆಳೆಯುವಾಗೆಲ್ಲ ತುಂಬ ಖುಷಿ ಆಗುತ್ತಲ್ಲ. ಕೆಲವೊಂದ್ಸಲ ನನಗೆ ಟೈಮ್ ಇರುವಾಗ ನಾನು ನೀರು ಹಾಕ್ತೇನೆ, ಆಮೇಲೆ ಅಪ್ಪ ಟೈಮ್ ಇರುವಾಗ ಅಪ್ಪ ನೀರು ಹಾಕ್ತಾರೆ ಗಿಡಗಳಿಗೆಲ್ಲ. ಈಗ ಅಮ್ಮ ಅವರಿಗೆ ಟೈಮ್ ಇರುವಾಗ ಅವ್ರು ಹಾಕ್ತಾರೆ. ಹಾಗೆ ಅದೆಲ್ಲ ಕೆಲಸಗಳನ್ನು ಮುಗಿಸಿ ನಾನು ಮನೆಗೆ ಬಂದು ಕ್ಲೀನಿಂಗ್ ಎಲ್ಲ ಮಾಡಿ ಗಿಡಗಳಿಗೆಲ್ಲ ನೀರು, ಒಳಗಡೆ ಎಲ್ಲ ಗಿಡಗಳಿದೆಯಲ್ಲ ಕೆಲವು, ಅದಕ್ಕೆ ನೀರೆಲ್ಲ ಹಾಕಿ ಮತ್ತೆ ಕ್ಲೀನಿಂಗ್ ಎಲ್ಲ ಕೆಲಸನ್ನೆಲ್ಲ ಮುಗಿಸಿ ಮತ್ತು ಗುಡಿಸಿ ಒರೆಸಿ ಬಟ್ಟೆಗಳನ್ನೆಲ್ಲ ವಾಶಿಗೆ ಹಾಕಿ ನನಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ನಾನು ಮುಗಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಮತ್ತೆ ಮಧ್ಯಾಹ್ನಕ್ಕೆ ಮಿಲೆಟ್ ಪುಲಾವ್ ಮಾಡಿದ್ದೆ, ಅದನ್ನು ಊಟ ಮಾಡ್ತಾ ಇದ್ದೆ ಮಧ್ಯಾಹ್ನ. ಆಮೇಲೆ ಪ್ರಿಶಲ್ದು ನನಗೆ ಕೆಲವು ಹಳೇದು ಕ್ಲಿಪ್ಸ್ ಸಿಕ್ಕಿತ್ತು, ಅದನ್ನು ನಿಮಗೋಸ್ಕರ ಹಾಕ್ತಾ ಇದ್ದೇನೆ ನೋಡಿ. E for egg. 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 ಧೀಮ್ತ ತನ ಧೀರೇನ. ಧೀಮ್ತ ತನ ಧೀರೇನ. ಧನಿ ಸಮ ಸಗಮದ ನೀಧ ಮಗಪ ಗಮ ಪಸಾಸ. ಹೀಗೆ ಸುಮ್ಮನೆ ನಾವು ಮಾತಾಡ್ತಿರುವಾಗ ಅವಳು ಇನ್ನೂ ಸಣ್ಣ ಇದ್ಲಲ್ಲ, ಆಗ ನಾವು ತೆಗೆದಂಥ ಒಂದು ಕ್ಲಿಪ್ಸ್ ಇದು ಸಂಜೆ 5-5:30 ಆಗಿರ್ಬೋದೇನೋ. ಅಪ್ಪ ಜಾಂಬ್ ತೆಗೆದ್ರು. ಜಾಂಬ್ ಅಂತ ಹೇಳಿದರೆ ಎಂಥ ವಾಟರ್ ಆ್ಯಪಲ್ ಅಂತ ಹೇಳ್ತಾರಲ್ಲ, ಅದನ್ನು ತೆಗೆದ್ರು. ಅಮ್ಮ, ಪ್ರಮಿಳೋನಿ ಮತ್ತು ಅಪ್ಪ 3 ಜನ ಹಣ್ಣು ತೆಗಿತಾ ಇದ್ರು. ಹಾಗೆ ಇಲ್ಲಿ ಕೆಳಗಡೆ ತೆಗೆಯುವಾಗೆಲ್ಲ ಹಣ್ಣು ಬಿದ್ದಿರುತ್ತಲ್ಲ, ಅದನ್ನು ಪ್ರಮಿಳವನಿ ಮತ್ತು ಅಮ್ಮ ಹೆಕ್ತಾಯಿದ್ರು. ಹಾಗೆ ಗೊಂಚಲು ಸಿಕ್ಕಿತಲ್ಲ, ನೋಡಿ ಖುಷಿಯಾಯಿತು ಭಾರಿ. ಹಾಗೆ ಅಲ್ಲಿ ಸ್ವಲ್ಪ ನಿಂತು ಮಾತಾಡ್ತಾ ಇದ್ವಿ ನಾವು, ಜಾಂಬೆಲ್ಲ ತಿಂತ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ರೀಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೀಲ್ಸಲ್ಲಿ ನನಗೆ ಕಂಡಿದ್ದು ಫಸ್ಟಿಗೆ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಅಂತ. ಇದು ತುಂಬ ವೈರಲ್ ಆಗಿರುವಂಥ ಒಂದು ರೆಸಿಪಿ, ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಅಂತ. ನನಗೆ ಭಾರಿ ಆಸೆ ಆಯಿತು ಮಾಡುವ ಅಂಥೇಳಿ, ಇರಲಿ ಮಾಡುವ ಅಂಥೇಳಿ ನಾನು ಮನೆಗೆ ಬಂದು ನೋಡುವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು. ಹಾಗೆ ಫಟ ಅಂಥೇಳಿ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಟ್ರೈ ಮಾಡುವ ಒಂದು ಸಲ ಅಂಥೇಳಿ ನಾನು ಟ್ರೈ ಮಾಡಿದೆ. ನೋಡಿ ಇದೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ಪೊಟ್ಯಾಟೊ ಮತ್ತು ಕಾರ್ನ್ಫ್ಲೋರ್ ಇದೆಲ್ಲ ಬೇಕಾಗುತ್ತೆ. ನೋಡಲಿಕ್ಕೆ ಈಸಿ ಅಂತ ಕಾಣಿಸುತ್ತೆ, ಆದರೆ ತುಂಬ ಪ್ರೋಸೆಸ್ ಇರೋದ್ರಿಂದ ಹೊತ್ತು ತಾಗುತ್ತೆ, ಸುಮಾರು ಹೊತ್ತು
ಹಿಡಿಯುತ್ತೆ ಇದಕ್ಕೆ. ನಾನು ಹೇಳ್ತೀನಿ ಬೆಟರ್ ನೂಡಲ್ಸನ್ನು ಯೂಸ್ ಮಾಡೋದು. ನೂಡಲ್ಸನ್ನು ಬೇಯಿಸಿ ಸೇಮ್ ಇದೇ ಥರದ ಸಾಸಿಗೆ ಹಾಕಿದ್ರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಇದೆಲ್ಲ ಮಾಡೋದಕ್ಕಿಂತ ಇದು ತುಂಬ ದೊಡ್ಡ ಪ್ರೋಸೆಸ್ ತಗೊಳುತ್ತೆ. ಕೆಲವೊಂದು ಸಲ ಕನ್ಸಿಸ್ಟೆನ್ಸಿ ಎಲ್ಲ ಸರಿಯಾಗದಿದ್ದರೆ ಅದು ರೆಸಿಪಿ ಹಾಳಾದಾಗೆ ಅಂಥೇಳಿ ಎಣಿಸ್ಬೋದು. ನನಗೆ ಸ್ವಲ್ಪ ಇಲ್ಲಿ ನೋಡಿ, ನಾನು ಮಾಡಿದ್ದೆ ಇದು ರೆಸಿಪಿಯನ್ನು, ಆದರೆ ಸ್ವಲ್ಪ ಅಂಟಂಟಾಗಿತ್ತು. ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡೋದಲ್ಲ ನಾನು ಕೂಡ. ಆದರೂ ಕೂಡ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ಅದು ಮೆಷರ್ಮೆಂಟ್ ರಾಂಗ್ ಆಗಿರ್ಬೋದು ಅಥವಾ ಫಸ್ಟ್ ಟೈಮ್ ಮಾಡೋದ್ರಿಂದ ಇರ್ಬೋದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ನೂಡಲ್ಸ್ ಹೇಗೂ ಸಿಗುತ್ತಲ್ಲ, ಹಾಗೆ ಅಪರೂಪಕ್ಕೆ ತಿನ್ನಬೇಕು ಅಂತ ಮನಸ್ಸಾದಾಗ ನೂಡಲ್ಸನ್ನು ಬೇಯಿಸಿ ಸೇಮ್ ಇದೇ ಸಾಸ್ ಮಾಡಿದರೆ ಇದು ಸೇಮ್ ಇದೇ ಟೇಸ್ಟ್ ಸಿಗುತ್ತೆ. ಹಾಗಾಗಿ ನಾನು ನೂಡಲ್ಸನ್ನು ಪ್ರಿಫರ್ ಮಾಡ್ತೀನಿ ಇದು ಪೊಟೆಟೊ ಸ್ಟಾರ್ಚನ್ನು ಯೂಸ್ ಮಾಡೋದಕ್ಕಿಂತ ಅಂತ ನನಗೆ ಅನಿಸೋದು. ನಾನು ಇದನ್ನೆಲ್ಲ ನೋಡಿ ಶೇಪ್ ಮಾಡಿ ಬಾಟ್ಲಲ್ಲಿ ಶೇಪ್ ಕೊಟ್ಟು ಅದಕ್ಕೆ ಆಮೇಲೆ ಕುದಿಸ್ಲಿಕ್ಕಿಟ್ಟೆ. ಆಮೇಲೆ ನಾನಿಲ್ಲಿ ಸಾಸಿಗೆ ಅಂತ ಹೇಳಿ ಟೊಮೆಟೊ ಕೆಚಪ್ಪು, ಬೆಳ್ಳುಳ್ಳಿ, ಸ್ಪ್ರಿಂಗ್ ಆನಿಯನ್, ಚಿಲ್ಲಿ ಫ್ಲೇಕ್ಸ್, ಸೋಯ್ ಸಾಸ್ ಮತ್ತು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೆ. ಅದಕ್ಕೆ ಎಣ್ಣೆದ್ದು ಒಗ್ಗರಣೆ ಕೊಟ್ಟು ಅದನ್ನು ಮಿಕ್ಸ್ ಮಾಡಿದೆ. ನನಗೆ ಮೆಣಸಿನ ಹುಡಿ ಹಾಕಲಿಕ್ಕೆ ಸ್ವಲ್ಪ ಮರ್ತೋಯ್ತು. ಅದು ಮತ್ತು ಎಳ್ಳು, 2 ಐಟಮ್ ಮಿಸ್ ಆಗಿತ್ತು ಇದರಲ್ಲಿ. ಬಿಟ್ಟರೆ ಬೇರೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಇತ್ತು ಮನೆಯಲ್ಲಿ. ಹಾಗೆ ಇದು ರೆಸಿಪಿ ಏನಿತ್ತು ಅದು ತುಂಬ ಚೆಂದ ಬಂದಿತ್ತು. ಬರೀ ಅದು ಶೇಪ್ ಏನಿದೆ ಅಲ್ಲ, ಅದು ಕೆಲವು ಶೇಪ್ ಒಳ್ಳೆ ಹಾಗೆ ಉಳಿದಿತ್ತು ಕುದಿದ ಮೇಲೆ, ಕೆಲವು ಶೇಪೆಲ್ಲ ಬ್ರೇಕ್ ಆಗಿತ್ತು. ಸೊ ಅದೊಂದು ಡ್ರಾಬ್ಯಾಕ್ ಆಯಿತು ನಂದು. ಅದು ಬಿಟ್ಟರೆ ಇದರಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಅಷ್ಟೇ. ಬೇರೆ ಎಲ್ಲ ಒಳ್ಳೆದಿತ್ತು, ಟೇಸ್ಟ್ ಒಳ್ಳೆದಿತ್ತು. ಮತ್ತು ಇದು ಮಾಡುವಂಥ ಪ್ರೊಸೆಸ್ ಒಂದು ಸ್ವಲ್ಪ ಕಷ್ಟ, ಆದರೆ ಪರವಾಗಿಲ್ಲ ಮಾಡ್ಬೋದು. ಆದರೆ ನೂಡಲ್ಸ್ ಬೇಯಿಸಿ ಇದೇ ಸೇಮ್ ಸಾಸಿಗೆ ಹಾಕಿದರೆ ಸೇಮ್ ಟೇಸ್ಟ್ ಬರುತ್ತೆ. ಮತ್ತು ಸ್ವಲ್ಪ ಈಸಿ ಆ್ಯಂಡ್ ಕ್ವಿಕ್ ಅಂತ ಹೇಳ್ತಾರಲ್ಲ, ಹಾಗೆ ಇರುತ್ತೆ. ಸೊ ಹಾಗಾಗಿ ಇದು ರೆಸಿಪಿ ತುಂಬ ಒಳ್ಳೆ ಬಂದಿತ್ತು. ಆದರೆ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಯಿತು. ಅದು ಹಿಟ್ಟು ಕಲಿಸೋದೊಂದು ಪ್ರಾಸೆಸ್ ಏನಿದೆಯಲ್ಲ, ಅದು ತುಂಬ ಹೊತ್ತು ತಗೊಳ್ಳುತ್ತೆ ಅಷ್ಟೇ. ಬಿಟ್ಟರೆ ಬೇರೆಲ್ಲ ಇದರಲ್ಲಿ ತುಂಬ ಒಳ್ಳೆಯದಿತ್ತು. ವೈರಲ್ ಆಗೋದಕ್ಕೂ ಸ್ವಲ್ಪ ಎಂತ ಹೇಳ್ತಾರೆ, ಟೇಸ್ಟ್ ಎಲ್ಲ ಇರಬೇಕಲ್ಲ, ಅದು ಪರ್ಫೆಕ್ಟ್ ಇತ್ತು ಇದರಲ್ಲಿ. ಒಳ್ಳೆಯದಾಗುತ್ತೆ ಇದು ರೆಸಿಪಿ. ಒಂದ್ಸಲ ನಿಮಗೆ ಇದು ಪ್ಲ್ಯಾನ್ ಮಾಡಿ ಏನು ಮಾಡಿದ ರೆಸಿಪಿ ಏನಲ್ಲ. ನನಗೆ ರೀಲ್ಸ್ ನೋಡುವಾಗ ಸ್ವಲ್ಪ ಆಸೆ ಆಯಿತು. ಹಾಗಾಗಿ ಸಂಡೇ ಹೇಗೋ ಅಂಥೇಳಿ ನಾನು ಇದನ್ನು ಮಾಡಿದ್ದೆ. ಹಾಗಾಗಿ ಎಲ್ಲರಿಗೆ ಸಹ ಶೇರ್ ಮಾಡಿ ನಾನು ಸಹ ನನ್ನ ಕ್ರೇವಿಂಗ್ಸನ್ನು ಏನಿದೆ ಅದನ್ನು ಸೆಟಲ್ ಮಾಡಿದೆ. ಹಾಗೆ ಇದು ನೀವು ಸಹ ಟ್ರೈ ಮಾಡ್ಬೋದು. ಬೇಕಿದ್ದರೆ ಇನ್ಸ್ಟಾದಲ್ಲೆಲ್ಲ ರೆಸಿಪೀಸ್ ಎಲ್ಲ ಇರುತ್ತೆ. ಚಿಲ್ಲಿ ಗಾರ್ಲಿಕ್ ಪೊಟೆಟೊ ಅಂತ ಹಾಕಿ ನಿಮಗೆ ಇದು ರೆಸಿಪಿ ಕಂಪ್ಲೀಟಾಗಿ ಸಿಗುತ್ತೆ. ಓಕೆ, ಬಾಯ್ ಬಾಯ್.